ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ವಸಂತ ಕಾಲದಲ್ಲಿ ಈ ಬ್ಯಾಟರಾಯ ಸ್ವಾಮಿ ದೇವರ ಸನ್ನಿಧಾನದಲ್ಲಿ ಹೋಳಿ ಹುಣ್ಣಿಮೆನ ನಾವು ಪರಿಷೆ ರೂಪದಲ್ಲಿ ಜಾತ್ರಾ ರೂಪದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಪದ್ಧತಿ. ಈ ವರ್ಷನೂ ಸಹ ಬಹಳ ಅದ್ದೂರಿಯಾಗಿ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರೋಂಥದ್ದು. ಮತ್ತೆ ತೇರು ಸಹ ಹೆಚ್ಚಿನದಾಗಿ ಹೂವಿನದೊಂದಿಗೆ ಅಲಂಕಾರಗೊಂಡು ಸ್ವಾಮಿ ಅಲ್ಲಿ ವಿಗ್ರಹಗಳನ್ನ ಇಟ್ಟು ಇವತ್ತು ತೇರ್ನ ಎಳೆಯಂತ ಕೆಲಸನ ಸಹ ಆಗ್ತಾ ಇರೋಂಥದ್ದು. ಎಲ್ಲಾ ಭಕ್ತರಿಗೂ ಸಹ ಇಲ್ಲೊಂದು ನಂಬಿಕೆ, ನಮ್ಮೆಲ್ಲಾ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ಬ್ಯಾಟರಾಯ ಸ್ವಾಮಿ ಆಶೀರ್ವಾದ ಇರಬೇಕು ಅಂತ ಹೇಳಿ ಭಗವಂತನ ಆಶೀರ್ವಾದ ಪಡ್ಕೊಳ್ಳೋಂಥದ್ದು. ಮತ್ತೆ ಕದ್ರುಣ್ಣೆ ಅಂತ ನಾವೇನ್ ಹೇಳ್ತೀವಿ, ಆ ನರಸಿಂಹಸ್ವಾಮಿ ಹುಣ್ಣಿಮೆ ಹಬ್ಬನೂ ಸಹ ಇವತ್ತಿರೋದ್ರಿಂದ ಬಹಳಷ್ಟು ವಿಶೇಷವಾಗಿ ವಿಶಿಷ್ಟವಾಗಿ ತಮ್ಮ ಮನೆಗಳನ್ನೆಲ್ಲ ಸುಣ್ಣ ಬಣ್ಣ ಮಾಡಿಕೊಂಡು ಶಿವರಾತ್ರಿ ಇರೋಂಥವ್ರನ್ನ ಎಲ್ಲಾನು ಸಹ ಕದ್ರುಣ್ಣೆಗೆ ಊಟಕ್ಕೆ ಆಮಂತ್ರಣ ಮಾಡಿ ಊಟ ಉಣಬಡಿಸೋಂಥದ್ದು ನಮ್ಮೆಲ್ಲ ಜನಗಳ ಒಂದು ಪದ್ಧತಿ. ಅದೇ ರೀತಿ ಕದ್ರುಣ್ಣೆವಿರೋಂಥವ್ರನ್ನ ಶಿವರಾತ್ರಿ ಹಬ್ಬದಲ್ಲಿ ನಮ್ಮ ಜನ ಕರೆದು ಅವ್ರಿಗೆ ಸತ್ಕಾರ ಮಾಡಿ ಊಟೋಪಚಾರಗಳು ಕೊಡೋಂಥದ್ದು ನಾವು ನೋಡ್ತಾ ಬಂದಿರ್ತೀವಿ. ಇದು ನಮ್ಮ ಈ ಬಯಲುಸೀಮೆಯ ಒಂದು ಜೀವನಾಡಿಯಾಗಿ ಬಂದಿರೋಂಥ ಒಂದು ವಿಶೇಷವಾದಂತಹ ಹಬ್ಬ. ಇಲ್ಲಿ ಪರಿಷೆ ರೂಪದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಸೇರೋಂಥದ್ದು, ಆ ಬ್ಯಾಟರಾಯ ಸ್ವಾಮಿ ಇಲ್ಲಿ ನೆಲೆಸಿರೋಂಥದ್ದು ನಮ್ಮೆಲ್ಲರಿಗೂ ಸಹ ಒಳಿತು ಮಾಡೋಂಥದ್ದು ನಮ್ಮೆಲ್ಲರ ನಂಬಿಕೆ. ಹೀಗಾಗಿ ಆ ಭಗವಂತ ಎಲ್ರಿಗೂ ಕಾಪಾಡಲಿ. ಹೋಳಿ ಹುಣ್ಣಿಮೆ ಶುಭಾಶಯಗಳನ್ನ ಎಲ್ರಿಗೂ ಸಹ ತಿಳಿಸ್ತಾ ಇದ್ದೀನಿ.